ನಮ್ಮ ಮಾಧ್ಯಮಗಳ ಮೂಲಕ ಭಾರತ ಪ್ರಧಾನಮಂತ್ರಿಗಳನ್ನು ಮತ್ತು ವಿನಂತಿ ಮಾಡ್ತಾ ಇದ್ದೀನಿ, ದಯಮಾಡಿ ಈ ವಿಂಡಿಕ್ಟಿವ್ ಆ್ಯಟಿಟ್ಯೂಡ್ ನಾವು ಬಿಟ್ಬಿಡ್ಬೇಕು. ನಾವು ಪ್ರಧಾನಮಂತ್ರಿ ಅಂದರೆ 140 ಕೋಟಿ ಜನಕ್ಕೆ ನಾಯಕ. ದ್ವೇಷದ ಮನೋಭಾವನೆ ಇರக்கூಡದು. ನಮ್ಮ ಇಡಿಗಳು ನಮ್ಮ ಎದುರಾಳಿಗಳನ್ನು ಮಣಿಸೋದಕ್ಕಾಗಬಾರ್ದು. ಮಹಾತ್ಮ ಗಾಂಧಿಯವರ ಬಗ್ಗೆ ಲಘುವಾಗಿ ಮಾತಾಡಲೂಬಾರ್ದು. ಅದೆಲ್ಲ ಜನರಿಗೆ ಮನಸ್ಸಿಗೆ ಚುಚ್ಚುತ್ತದೆ. ಆದರೆ ನಿಮ್ಮ ಮಾತುಗಳು ಜನರನ್ನು ಕಟ್ಟುವಂಥದ್ದಾಗಬೇಕು. ಇವತ್ತು ಜನರ ಮನಸ್ಸುಗಳನ್ನು ಕಟ್ಟುವಂಥ ಮಾತುಗಳು ನಿಮ್ಮಿಂದ ಬರಬೇಕು. ಪ್ರಧಾನಮಂತ್ರಿಗಳಿಂದ ಮನಸ್ಸನ್ನು ಒಡೆಯುವಂಥ ಮಾತುಗಳಾಗಲಿ, ಧರ್ಮಗಳ ನಡುವಿನ ಬಾಂಧವ್ಯವನ್ನು ಮುರಿದೋಗೋ ಥರ ಮಾತುಗಳಾಗಲಿ, ಅದು ನಿಮ್ಮಿಂದ ಬರಬಾರ್ದು. ಹಾಗಾಗಿ ನಾನು ಇವತ್ತಿನ ದಿವಸ ಕೆಲವೆಲ್ಲ ಹಲವಾರು ಉದಾತ್ತ ಮನಸ್ಸುಗಳಿಂದ ಈ ದೇಶ ಸ್ವಾತಂತ್ರ್ಯ ಆಗಿದೆ. ಸ್ವಾತಂತ್ರ್ಯ ಪಡೆದ ನಾವುಗಳು ಕೂಡ ಉದಾತ್ತರಾಗಿ ಈ ದೇಶದ ಬಗ್ಗೆ ಕೆಲಸ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ತಾವೆಲ್ಲರೂ ಕೂಡ ಭಾರತದ ಸಂಸತ್ತೆನ್ನುವ ಸಚಿವಾಲಯಕ್ಕೆ ಹೋಗ್ತಾ ಇದ್ದೀರಾ. ನಿಮ್ಮಲ್ಲಿ ಇದೆಲ್ಲದರ ಬಗ್ಗೆ ಕೂಡ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.